ಕುದಿಸಿದೆ ನಾನು. ಇದು ಬಿಡು, ನಾಳೆ ಬರುತ್ತೆ. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೋ. ಬರೀ ಇವತ್ತು ಗುರುವಾರ ಬೆಳಿಗ್ಗೆ ಟೈಮ್ 7 ಗಂಟೆ ಬಂದೈತೆ ನೋಡ್ರಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಇವತ್ತು ನಾಷ್ಟಕ್ಕಿದ್ರೆ ಅಕ್ಕಿ ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಕ್ಕಿ ಹಿಟ್ಟಿಗೆ ಸಬ್ಬಸ್ಗಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ತಟ್ಬಿಟ್ಟು ಮಾಡೋದು ಭಾಳ ಮಸ್ತ್ ಆಗ್ತಾವ್ರಿ. ಸಿಂಪಲ್ ಆಗಿರಿ. ಅಂದರೆ ನಮ್ಮ ಕಡೆ ಜಾಸ್ತಿ ಅಕ್ಕಿ ರೊಟ್ಟಿ ಯಾರು ಮಾಡೋಕೆ ಹೋಗಂಗಿಲ್ಲ ಈ ರೀತಿ. ನಾನು ಕೆಲವೊಂದು ಸಲ ಮಾಡಿರ್ತೀನಿ ಅಷ್ಟೇ ರೀ. ಅಂದರೆ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಷ್ಟೇ ಮಾಡೋದು. ಇದಕ್ಕೆ ಕ್ಯಾರೆಟ್ ಒಂದು ಇದ್ದಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಆದರೆ ಇದ್ದಿತ್ತಿಲ್ಲ ರೀ. ಹಂಗೆ ರೆಡಿ ಮಾಡಿ ಕೊಟ್ರೆ ಆಯಿತು. ಯಾಕಂದರೆ ಅಕ್ಕಿ ಹಿಟ್ಟನ್ನು ಬೀಸ್ಕೊಂಬಂದು ಭಾಳ ದಿವಸ ಆಯಿತು. ಹಾಗಾಗಿ ಖಾಲಿ ಮಾಡಿಬಿಟ್ಟು ಮತ್ತೆ ಹೊಸ ಹಿಟ್ಟನ್ನು ಬೀಸ್ಕೊಂಡು ಬಂದ್ರೆ ಆಯ್ತಂತ ಇವತ್ತು ಎಷ್ಟಿತ್ತಲ್ಲ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸಬ್ಬಸ್ಗಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡ್ರಿ. ಇದು ಕ್ಯಾರೆಟ್ ಇದ್ಬಿಟ್ರೆ ಅದನ್ನೂ ತುರಿದ್ಬಿಟ್ಟು ಹಾಕಬೇಕು. ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟೂ ಇರುತ್ತೆ ರೀ. ಈ ಕಡೆ ನಾನು ಉಳ್ಳಾಗಡ್ಡಿನೂ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಮತ್ತು ಕಟ್ ಮಾಡಿದ್ದ ಸಬ್ಬಸ್ಗಿ ಸೊಪ್ಪು ಮತ್ತು ಅಕ್ಕಿ ಹಿಟ್ಟಿಗೆ ಸ್ವಲ್ಪ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಬೇಕ್ರಿ. ಉಳ್ಳಾಗಡ್ಡಿ ಇಷ್ಟ ಹಾಕ್ಬೇಕಂತಿಲ್ಲ, ನಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಹಾಕಿಬಿಟ್ಟು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕುಟ್ಬಿಟ್ಟು ಹಾಕಿದ್ದೀನಿ. ಕಟ್ ಮಾಡಿದ್ರೂ ಹಾಕ್ಬೋದು. ಕಟ್ ಮಾಡಿ ಹಾಕಿಬಿಟ್ರೆ ಮನೋತನ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಸಣ್ಣ ಕುಟ್ಟಿ ಇದು ಅಕ್ಕಿ ಹಿಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಾವು ರೊಟ್ಟಿ ತಟ್ಕೊತೀವಲ್ರಿ ಆ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಅಂದ್ರೆ ನಾವು ತಾಲಿಪಟ್ಟಿದು ಹೆಂಗೆ ಮಾಡ್ಕೊತೀವಲ್ರಿ ಅರ್ವಿ ಮೇಲೆ ತಟ್ಬಿಟ್ಟು ಆ ಹದಕ್ಕನ್ನು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಗಟ್ಟಿ ಮಾಡಿ ನೀವು ಬಡಿದ್ಬಿಟ್ಟಾದ್ರೂ ಮಾಡ್ಕೋಬೋದು. ಅಷ್ಟು ಸರಿ ಆಗಂಗಿಲ್ಲ ರೀ. ಯಾಕಂದ್ರೆ ಮೂಗ್ಸಿ ಹಾಕಿ ಸ್ಟಾರ್ಟ್ ಆಗಿಬಿಡ್ತಾವೆ. ಹಾಗಾಗಿ ಈ ರೀತಿ ತಟ್ಟಿ ಮಾಡೋದನ್ನೇ ಬೆಸ್ಟ್ ಆಗುತ್ತೆ. ನಾನಿದ್ರೆ ಈಗ ಅಕ್ಕಿ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ ನೋಡಿರಿ. ಒಂದು 5 ನಿಮಿಷ ಇಟ್ಬಿಟ್ಟು ಈ ಕಡೆ ಪಲ್ಯನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯ ರೆಡಿ ಮಾಡಾಕ್ರಿ ಫಸ್ಟಿಗೆ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಆ್ಯಕ್ಚುಲಿ ಚಟ್ನಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ನಿನ್ನೆ ಸಬ್ಬಸ್ಗಿ ಸೊಪ್ಪು ಮಾಡಬೇಕಾದ್ರೆ ಹೆಸರು ಕಾಳನ್ನು ಕುದಿಸಿದ್ದೆ ಅಲ್ರಿ, ಅದನ್ನ ಉಳಿದಿತ್ತಂದ್ರೆ ಜಾಸ್ತಿ ಆಗುತ್ತಂತ ಸ್ವಲ್ಪ ಎತ್ತಿಟ್ಟಿದೆ. ಅದನ್ನ ಬಳಸ್ಬಿಟ್ಟು ಈಗ ಪಲ್ಯ ಮಾಡ್ರೈತಂತೇಳಿ ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಿದ್ದ ಟೊಮೊಟೊ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಸಿಟ್ಟಿದ್ದ ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅಂದರೆ ನಿನ್ನೆ ಜಾಸ್ತಿ ಆಗುತ್ತಂತ ಸ್ವಲ್ಪ ಎತ್ತಿಟ್ಟಿದ್ದೆ. ಇದನ್ನ ಮಾಡಿಬಿಟ್ರೆ ಇತ್ತು ಅಕ್ಕಿ ರೊಟ್ಟಿ ಸಂಗಟ ಅಂತೇಳಿ. ಅಕ್ಕಿ ರೊಟ್ಟಿ ಸಂಗಟ ಈ ರೀತಿ ಪಲ್ಯ ಟೇಸ್ಟ್ ಹತ್ತುತ್ತೋ ಇಲ್ಲ ನನಗೂ ಗೊತ್ತಿಲ್ಲ ರೀ. ನಾನು ಕೊಬ್ಬರಿ ಚಟ್ನಿ ಮಾಡ್ತಿದ್ದೆ, ಆದರೆ ಮಿಕ್ಸರ್ ಇಲ್ಲಂತ ಇದೇ ರೀತಿ ಪಲ್ಯ ಮಾಡಿ ಕೊಟ್ರೆ ಇತ್ತು. ಸ್ವಲ್ಪ ಗ್ರೇವಿ ಥರ ಅಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದ್ರೆ ಅಕ್ಕಿ ರೊಟ್ಟಿ ಸಂಗಟ ಕಾಯಿ ಚಟ್ನಿ ಇದ್ರೂ ಭಾಳ ಮಸ್ತ್ ಹತ್ತೈತಿ. ನಂದಂತೂ ಉಪವಾಸ ಐತಿ ಇವತ್ತು. ಆದರೆ ನಮ್ಮ ಮನೆಯವರಿಗೆ ಮನುಗ ಆಗುತ್ತಂತ ರೆಡಿ ಮಾಡಾಕತ್ತಿದ್ದು. ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇತ್ತು. ಅದನ್ನೂ ಪಲ್ಯ ರೆಡಿ ಆಗಿತ್ತ. ಇನ್ನು ರೊಟ್ಟಿ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ರೊಟ್ಟಿ ತಟ್ಟೋ ಕೆಲಸನೇ ದೊಡ್ಡ ನೋಡ್ರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಪಟ್ ಅಂತೇಳಿ ಕೈಲೇ ಬಡಿದ್ಬಿಟ್ಟು ರೂಢಿ ಇರುತ್ತೆ. ಈ ರೀತಿ ತಟ್ಟಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಮತ್ತು ಬೆನ್ಸಾಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪಟ್ ಅಂತೇಳಿ ಬೆನೆಯಂಗಿಲ್ಲ. ಯಾಕಂದ್ರೆ ಅದು ದಿಪ್ಪಾಗಿನೂ ಇರುತ್ತೆ ಮತ್ತು ಸ್ವಲ್ಪ ಅಳಸಾಗಿ ಕಲಿಸಿರ್ತೀವಲ್ಲ ಹಿಟ್ಟು, ಹಾಗಾಗಿ ಸ್ವಲ್ಪ ಬೆನ್ಸಾಕ ಟೈಮ್ ತೊಗೊಳುತ್ತೆ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ಎಣ್ಣೆ ಹಚ್ಚಿ ಆದರೂ ಬೆನ್ಸ್ಕೋಬೋದು, ಇಲ್ಲ ಹಂಗಾದ್ರೂ ಬೆನ್ಸ್ಕೋಬೋದು ರೀ. ಆದರೆ ಸಾಫ್ಟಾಗಿ ತಿನ್ನಕ್ಕೆ ಮಾತ್ರ ರುಚಿ ಅನ್ನಿಸ್ತಾವ್ರಿ. ಅಂದರೆ ನಮ್ಮ ಕಡೆ ಜಾಸ್ತಿ ಮಾಡಂಗಿಲ್ಲ. ಇದು ಅಕ್ಕಿ ಹಿಟ್ಟಿನ ಬದಲಿ ನೀವು ಜೋಳದ ಹಿಟ್ಟನ್ನು ಬಳಸ್ಬಿಟ್ಟು ಇದೇ ರೀತಿಯೂ ಮಾಡ್ಬೋದು, ಅದು ಟೇಸ್ಟ್ ಆಗ್ತಾವ್ರೆ. ಅಂದರೆ ನಮ್ಮ ಕಡೆ ಜಾಸ್ತಿ ಯಾರು ಅಕ್ಕಿ ಹಿಟ್ಟನ್ನು ಬೀಸ್ಕೊಂಬಂದು ಇಡಂಗಿಲ್ಲ ರೀ. ಯಾಕಂದ್ರೆ ಬಳಸಂಗಿಲ್ಲಲ್ಲ. ಹಾಗಾಗಿ ಜೋಳದ ಹಿಟ್ಟಂತೂ ಎಲ್ಲರ ಮನೆಯೊಳಗೆ ಇರ್ತೈತಿ. ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಅಥವಾ ಸಜ್ಜಿ ಹಿಟ್ಟನ್ನು ಬಳಸ್ಬಿಟ್ಟು ಇದೇ ರೀತಿ ಮಾಡ್ಕೋಬೋದು. ಈಗಿದ್ರೆ ತವಿ ಮೇಲೆ ಹಾಕಿಬಿಟ್ಟು 2 ಸೈಡು ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸ್ಕೊಂಬಿಟ್ರಾಯ್ತು. ಮಸ್ತಾಗಿರೋ ಅಕ್ಕಿ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ.
ಸಾಫ್ಟಾಗಿ ನೀವು ಬೆಳಗ್ಗೆ ಮಾಡಿಟ್ಬಿಟ್ರೆ ರಾತ್ರಿ ತನಕ ಆದ್ರೂ ಮೆತ್ತಗೆ ಇರ್ತಾವೆ ರೀ, ಬಿರುಸಂತೂ ಆಗೋದೇ ಇಲ್ಲ. ತಿನ್ಬೇಕಾದ್ರೂ ಭಾಳ ಸಾಫ್ಟಾಗಿರ್ತಾವೆ ಬಾಯಿ ಒಳಗೆ. ಈಗಿದ್ರೆ ಪಟ್ ಅಂತ ಎಲ್ಲ ರೊಟ್ಟಿನ ತಟ್ಟಿಬಿಟ್ಟಿದ್ರೆ ಅದ್ರ ಕಲಿಸಿಟ್ರೂ ನಡೆಯಂಗಿಲ್ಲ ರೀ ಹಿಟ್ಟು. ಹಾಗಾಗಿ ಎಷ್ಟು ಕಲಿಸಿರ್ತೀವಲ್ಲ ಎಲ್ಲ ತಟ್ಕೊಂಡ್ಬಿಡ್ಬೇಕು. ಅಂದರೆ ತಟ್ಬಿಟ್ಟು ಬೆನ್ಸಿಟ್ಬಿಟ್ರೆ ಇತ್ತು ಅವೇನು ಬಿರುಸಾಗಂಗಿಲ್ಲಲ್ಲ. ಹಾಗಾಗಿ ಬೇಕಂದ್ರೆ ಮತ್ತು ನಮ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ತಿನ್ಬೋದು. ಈಗಿದ್ರೆ ಮಸ್ತಾಗಿ ಅಕ್ಕಿ ರೊಟ್ಟಿ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ. ಹಂಗೆ ಮಾಡಿ ಬಿಸಿ ಬಿಸಿದು ಕೊಟ್ರೆ ಇತ್ತು. ಪಲ್ಯ ಸಂಗಟ ಎಲ್ಲರೂ ಊಟ ಮಾಡ್ತಾರೆ. ಈಗ ಫೈನಲಿ ಅಕ್ಕಿ ರೊಟ್ಟಿ ಎಲ್ಲ ತಟ್ಟಿ ಅದನ್ನ ಬೆನ್ಸ್ಕೊಂಡ್ಬಿಟ್ಟು ಪಲ್ಯ ಸಂಗಟ ಸರ್ವ್ ಮಾಡಿದ್ದೀನಿ ನೋಡಿರಿ. ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಕೊಟ್ಟು ಬಂದುಬಿಟ್ಟು ಇನ್ನಷ್ಟು ಅದೆಲ್ಲ ತಟ್ಬಿಟ್ರೆ ಇತ್ತು ರೊಟ್ಟಿ ರೀ. ಎಷ್ಟು ಮಸ್ತಾಗಿ ಕಾಣಕತ್ತೈತೆ ನೋಡಿರಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತಲ್ಲ ಕಲರ್ಫುಲ್ಲಾಗಿದ್ರೆ. ಈಗಿದ್ರೆ ಎಲ್ಲರಿಗೆ ರೊಟ್ಟಿ ಎಲ್ಲ ತಟ್ಬಿಟ್ಟು ಕೊಟ್ಟಿರಿ. ಇನ್ನು ತಟ್ಟಿ ಇಟ್ಟಿದ್ದೀನಿ ಅಂದರೆ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಮನು ಇದ್ರೆ ನಾಷ್ಟ ಮಾಡಂತೇಳಿ ಮನುಗೆ ಎಷ್ಟೋ ತನಕ ಹೇಳಾಕಂತೀನಿ. ಆದರೆ ಅವನಂತೂ ಬಂದುಬಿಟ್ಟು ಪಟ್ಟಂತ ನಾಷ್ಟ ಮಾಡೋದೇ ಇಲ್ಲ ರೀ. ಮೊಬೈಲ್ ನೋಡ್ಕೊಂತ ಕುಂತು ಬಿಡ್ತಾರೋ. ನಾಷ್ಟ ಮಾಡೋಕ್ಕೂ 20 ಸಲ ಹೇಳಬೇಕು. ಈಗಿದ್ರೆ ನಾನಂತೂ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವಾಗ ಊಟ ಮಾಡಪ್ಪ, ನನ್ನ ಕೆಲಸ ನಾನು ಮಾಡ್ತೀನಂತ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟಿನ ಡಬ್ಬಿ ಎಲ್ಲ ಖಾಲಿಯಾಗಿತ್ತಲ್ರಿ. ಹಾಗಾಗಿ ಎಲ್ಲ ತಿಕ್ಕಿ ತೊಗೊಂಡ್ಬಿಟ್ಟು ಹಿಟ್ಟು ಚಾಣಿಸ್ಬಿಟ್ಟು ಹಾಕಿಟ್ರೈತಂತ ಎಲ್ಲ ಡಬ್ಬಿ ತೊಗೊಂಡ್ಬಿಟ್ಟು ತಿಕ್ಕಾಕ ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಇಲ್ಲೇ ಸಿಂಕ್ ಹತ್ರ ತಿಕ್ಬೋದು, ಆದರೆ ಕಂಫರ್ಟೇಬಲ್ ಆಗಂಗಿಲ್ಲ ರೀ. ಯಾಕಂದರೆ ದೊಡ್ಡ ಇರ್ತಾವಲ್ಲ ಡಬ್ಬಿ ತೊಳಕ್ಕೆ ಜಾಗ ಸಾಲೋದೇ ಇಲ್ಲ. ಹಾಗಾಗಿ ಹೊರಗಡೆ ಹೋಗಿ ತಿಕ್ಕೊಂಡು ಬಂದರೆ ಇತ್ತಂತ ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಅಂದರೆ ಶ್ರಾವಣಕ್ಕೆ ಮನೆ ಸ್ವಚ್ಛ ಮಾಡೋದೈತಲ್ಲ, ಮತ್ತು ಈಗ ಹಿಟ್ಟು ಹಾಕಿಬಿಟ್ರೆ ಮತ್ತು ಅವಾಗೆಲ್ಲ ಖಾಲಿ ಮಾಡಿಬಿಟ್ಟು ತಿಕ್ಕೋದಾಗ್ಬಿಡುತ್ತೆ. ಹಾಗಾಗಿ ಈಗ ತಿಕ್ಕಿ ಹಿಟ್ಟು ಹಾಕಿಟ್ರೆ ಆಯಿತು. ಮತ್ತು ಅವಾಗ ಮ್ಯಾಲೆ ಒರೆಸಿಬಿಟ್ರೆ ಆಗೋದ್ರಿ. ಎಲ್ಲ ತಿಕ್ಕಿ ತೊಗೊಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಅಂದ್ರೆ ಒಣಗಿದ ಮೇಲೆ ಹಿಟ್ಟು ಚಾಣಿಸ್ಬಿಟ್ಟು ಹಾಕ್ಬೇಕಂತೇಳಿ. ಹಸಿ ಇದ್ದಾಗ ಒರೆಸ್ಬಿಟ್ಟು ಹಂಗೆ ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪ ಬಿಸಿಲಿಗೆ ಇಡಬೇಕು ರೀ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತ. ಮೊನ್ನೆ ಮ್ಯಾಟ್ ತಂದಿದ್ದು ಮತ್ತು ಪಿಲ್ಲೋ ಕವರ್ ಎಲ್ಲ ಹಂಗೆ ಇದ್ದು ರೀ. ಸ್ವಲ್ಪ ನೀರು ಹಾಕಿ ಬಿಸಿಲಿಗೆ ಹಾಕಿ ಇಟ್ಟರೆ ಆಯಿತು. ಅಂದ್ರೆ ಯಾವುದೇ ಹೊರಗಡೆಯಿಂದ ತಂದ ತಕ್ಷಣ ಹೌದಾ ಹಂಗೆ ಯೂಸ್ ಮಾಡೋಕೆ ಮನಸ್ಸೇ ಬರೋಂಗಿಲ್ಲ ರೀ. ಯಾಕಂದ್ರೆ ಡಸ್ಟ್ ಎಲ್ಲ ಇರ್ತೈತಲ್ಲ, ನೀರಾಗ ಸ್ವಲ್ಪ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿದ್ರೈತಂತ ಅದನ್ನ ತೊಗೊಂಡೆಲ್ಲ ಹೋಗಿದ್ದೀರಿ. ಮೊನ್ನೆ ಮನುಗೆ ಅವರ ಸ್ಟೂಡೆಂಟ್ ಖರ್ಚಿಪ್ದಿಂದ ಏನು ಬೊಕ್ಕೆ ಥರ ಮಾಡಿಕೊಟ್ಟಿದ್ರೆ ಅದನ್ನೇ ತೊಗೊಂಡ್ಬಿಟ್ಟು ಅವನು ಎಲ್ಲ ನೀರಾಗ ಹಾಕಿ ಬಿಸಿಲಿಗೆ ಹಾಕಿ ಇಟ್ಟಿರೆ. ಹಂಗೆ ಇಟ್ಬಿಟ್ರೆ ಅದು ಅಲ್ಲೇ ಕುಂತು ಬಿಡುತ್ತೆ. ಅದಕ್ಕಾಗಿ ಯಾವ ರೀತಿ ಮಾಡಿದ್ರಂತ ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡಿಕೊಂಡೆ. ಅಂದರೆ 2 ಖರ್ಚಿಪ್ ಹಾಕಿಬಿಟ್ಟು ಆ ರೀತಿ ಬೊಕ್ಕೆ ಮಾಡಿ ಕೊಟ್ಟಿದ್ರೆ ರೀ. ಅಂದರೆ ಅವನು ಏನಂತಾರೆ ಪಿಕಲ್ ಬಾಲ್ ಕಲ್ಸಕ್ಕೆ ಹೋಗ್ತಾನಲ್ಲ, ಅವ್ರು ಕಲ್ತು ಹೋಗೋ ಮುಂದಾಗ ಅದು ಸ್ಟೂಡೆಂಟ್ ಕೊಟ್ಟಿದ್ರಂತ ಹಂಗೆ ಇಟ್ಟಿದ್ವಿ. ಅಂದರೆ 1 ವಾರ ಆಯಿತು ತಂದುಬಿಟ್ಟು. ಇವತ್ತು ನೀರಾಗ ಹಾಕಿಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ. ಅಂದರೆ ಯೂಸ್ ಮಾಡೋಕೆ ಬರುತ್ತೆ, ಹಂಗೆ ಯೂಸ್ ಮಾಡೋಕೆ ಮನಸ್ಸಾಗಂಗಿಲ್ಲ ಅಲ್ರಿ. ಅದಕ್ಕಾಗಿ ಈಗಿದ್ರೆ ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಈ ರೀತಿ ಹಬ್ಕೊಂಡ್ಬಿಟ್ಟೈತ್ರಿ. ಅಂದರೆ ಅದು ಎಲ್ಲಿ ಹಾಕಬೇಕಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಫುಲ್ ಜಾಸ್ತಿ ಆದಾಗ ಅದು ಪಾಟ್ ಒಳಗೂ ಎಲ್ಲ ಒಳ್ಳೊಳ್ಳೆ ಬೀಳಾಕತ್ತೈತ್ರಿ. ಮತ್ತು ಆಡೆಲ್ಲ ಬಂದುಬಿಟ್ಟು ತಿನ್ನಾಕತ್ತವು ಹೊರಗಡೆ ಹೋದ ತಕ್ಷಣ. ಅದಕ್ಕಾಗಿ ಒಂದು ದಾರ ತೊಗೊಂಡ್ಬಿಟ್ಟು ಕಟ್ಟಿದ್ರೆ ಆಯ್ತಂತ ಕಟ್ಟಾಕಂತೀನಿ ನೋಡಿರಿ. ಮನಿ ಪ್ಲ್ಯಾಂಟ್ ಬೆಳೆಸ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ನೀರಾಗ ಹಾಕಿ ಒಂದು 15-20 ದಿವಸ ಇಟ್ಟರೆ ಐತ್ರಿ. ಆಮೇಲೆ ನಾವು ಮಣ್ಣೊಳಗೆ ಹಾಕ್ಬೋದು. ಅಂದರೆ ಒಂದು ಕಡ್ಡಿ ಮನಿ ಪ್ಲ್ಯಾಂಟ್ ಇದ್ಬಿಟ್ರೆ ಅದ್ರಾಗ ಒಂದು 4-5 ಕಟ್ ಮಾಡಿಬಿಟ್ಟು ನಾವು ನೀರಾಗ ಹಾಕಿ ಇಟ್ಬಿಟ್ರೆ ಭಾಳ ಮಸ್ತಾಗಿ ಗ್ರೋತ್ ಆಗ್ತಾವೆ ರೀ. ಅಂದರೆ ಮನಿ ಪ್ಲ್ಯಾಂಟ್ ಯಾವ ರೀತಿ ಬೆಳೆಸೋದಕ್ಕೆ ಅಂದ್ಕೊಂಡ್ಬಿಟ್ರೆ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ನೋಡಿರಿ. ಈ ರೀತಿ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಬಿಟ್ರೆ ಆಯಿತು. ಕಟ್ ಮಾಡಿದ ತಕ್ಷಣ ಮಣ್ಣೊಳಗೆ ಹಾಕಿಡಾಕೆ ಹೋಗ್ಬಾರ್ದು, ಅಂದ್ರೆ ಮಣ್ಣೊಳಗೆ ಹಚ್ಚಾಕೆ ಹೋಗ್ಬಾರ್ದು. ಹಾಗಾಗಿ ಕಟ್ ಮಾಡಿ ನೀರಾಗ ಒಂದು 20 ದಿವಸ ಇಟ್ಟರಾಯಿತು. ಬೇರೆಲ್ಲ ಬಿಡ್ತಾವಲ್ಲ ಅವಾಗ ಒಂದು ಪಾಟ್ ಒಳಗೆ ಮಣ್ಣು ಹಾಕಿ ಹಚ್ಬೋದು. ನಾನು ಎಲ್ಲ ಅದೇ ರೀತಿ ಮಾಡಿದ್ರಿ. ಮನೆಯೊಳಗೆ ಎಷ್ಟೊಕ್ಕನೇ ಇಟ್ಟಿದ್ದೀನಿ. ಅಂದರೆ ಒಂದು ಕಡ್ಡಿಯಿಂದ ಅಷ್ಟೊಕ್ಕನೇ ಮಾಡ್ಕೋಬೋದು ಮನಿ ಪ್ಲ್ಯಾಂಟ್ ರೀ. ಈಗಿದ್ರೆ ಅದನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಹಿಟ್ಟೆಲ್ಲ ಚಾಡ್ಸಾಕಂತೀನಿ ನೋಡಿರಿ. ಅಂದರೆ ಡಬ್ಬಿ ಎಲ್ಲ ತಿಕ್ಕಿಬಿಟ್ಟು ಇಟ್ಟಿದ್ದೆ ಆದರೆ ಬಿಸಿಲಿಗೆ ಅವನು ಒಣಗಿದ್ದ. ಅದಕ್ಕಾಗಿ ಹಿಟ್ಟು ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ರೆ ಆಯ್ತಂತ ಅದೊಂದು ದೊಡ್ಡ ಕೆಲಸ ರೀ. ಅಂದರೆ ನನಗೆ ಪದೇ ಚಾಣಿಸ್ಬೋದಂದ್ರೆ ಸ್ವಲ್ಪ ಬೇಸರ ಆಗುತ್ತೆ ರೀ. ಅದಕ್ಕಾಗಿ ಯಾವಾಗಲೂ ಒಮ್ಮೆ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ. ಅಂದರೆ ನಾವು ಚಾಣಿಸಿ ಡಬ್ಬಿಗೆ ಹಾಕಿ ಇಟ್ಟಾಗ್ರಿ ಹಸಿ ಕೈ ಆಗಲಿ ಹಸಿ ಚಮಚ ಆಗಲಿ ಯಾವುದೂ ಹಾಕಕ್ಕೆ ಹೋಗಬಾರ್ದು. ಮತ್ತು ಡಬ್ಬಿ ತೆಗೆದ್ಬಿಟ್ಟು ಹಂಗೆ ಬಿಡಾಕೆ ಹೋಗಬಾರ್ದು. ನಾವು ತೊಗೊಂಡ ತಕ್ಷಣ ಡಬ್ಬಿ ಮುಚ್ಚಿಟ್ಬಿಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಹಸಿ ಚಮಚ ಆಗಲಿ ಮತ್ತು ಹಸಿ ಕೈ ಆಗಲಿ ನಾವು ಹಿಟ್ಟೊಳಗೆ ಹಾಕಿಬಿಡ್ತೀವಿ ಅಂದ್ರೆ ಅದು ಹುಳಾಗೋ ಚಾನ್ಸ್ ಇರುತ್ತೆ. ಮತ್ತು ಡಬ್ಬಿ ತೆಗೆದಿಟ್ಬಿಟ್ರೂ ಹುಳ ಆಗ್ತಾವ್ರಿ. ಯಾವುದೇ ಹಿಟ್ಟಿನ ಡಬ್ಬಿ ಆಗಲಿ ತೊಗೊಂಡ ತಕ್ಷಣ ಮುಚ್ಚಿ ಇಟ್ಬಿಟ್ರಾಯ್ತು. 15-20 ದಿವಸಗಟ್ಟಲೆ ಇಟ್ರೂ ಅದಕ್ಕೇನು ಹುಳ ಆಗೋದಿಲ್ಲ ರೀ. ಅಂದರೆ ಹುಳ ಅಂದ್ರೆ ಒಂಥರ ಏನಂತಾರು ಉಂಡಾಳ ಥರ ಆಗ್ತೈತಿ. ಅಂದ್ರೆ ಉಂಡಿ ಆಗ್ತೈತಿ ರೀ. ನಾವು ಹಿಟ್ಟಿನ ಡಬ್ಬಿ ತೆಗೆದುಬಿಟ್ಟಾಗ
ಅದಕ್ಕಂತ ಹೇಳಾಕತ್ತಿದ್ದು. ಅದಕ್ಕೆ ಅದು ಒಂದು ಚಮಚಗಳ ಅದ್ರ ಡಬ್ಬಿ ಒಳಗೆ ಇಟ್ಬಿಟ್ರೆ ಆಯಿತು. ಅದು ಭಾಳ ದಿವ್ಸ ತನಕ ಚಾಣಸಿಟ್ರೂ ಆಗಂಗಿಲ್ಲ ನೋಡಿರಿ. ಈಗಿದ್ರೆ ಫಸ್ಟಿಗೆ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಸಜ್ಜಿ ಹಿಟ್ಟು ಎಲ್ಲ ಚಾಣಸಿಟ್ರೆ ಆಯಿತು. ಮತ್ತು ಸಜ್ಜಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಭಾಳ ಸಣ್ಣಗೆ ಬೀಸ್ಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ ರೀ. ಸ್ವಲ್ಪ ಲೈಟಾಗಿ ತರಿಯಾಗಿರಬೇಕು. ಅದನ್ನೇ ಚೆಕ್ ಮಾಡಾಕತ್ತಿದ್ದೆ. ನಮ್ಮ ಮನೆಯವರು ಬೀಸ್ಕೊಂಬಂದಿದ್ರೆ ಅವ್ರಿಗೆ ಹೇಳಿದ್ದೆ ನಾನು, ಭಾಳ ಸಣ್ಣಗೆ ಬೀಸ್ಕೊಂಬರ್ಬೇಡ್ರಿ ಗೋಧಿ, ಅಂದ್ರೆ ಸಣ್ಣಗೆ ಬೀಸ್ಕೊಂಬಂದುಬಿಟ್ರೆ ಅದು ಜಿಗಿಟ್ ಬರೋಂಗಿಲ್ಲ ರೀ. ಅದಕ್ಕಾಗಿ ಸ್ವಲ್ಪ ಲೈಟಾಗಿ ತರಿನೇ ಆಗಿರಬೇಕು ಬೀಸ್ಕೊಂಬರ್ಬೇಕಾದ್ರೆ. ಈಗಿದ್ರೆ ಅದನ್ನೂ ಎಲ್ಲ ಚಾಣಸ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿ ಇಟ್ಬಿಟ್ಟು ಇದೊಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಅಕ್ಕಿ ಹಿಟ್ಟು ಆಗಿತ್ತಲ್ಲ, ಹಾಗಾಗಿ ಅಕ್ಕಿನ ತೊಳೆದ್ಬಿಟ್ಟು ಒಣಕಕ್ಕೆ ಹಾಕಾಕಂತೀನಿ ನೋಡಿರಿ. ಅಂದರೆ ರೇಷನ್ ಒಳಗೆ ಕೊಡ್ತಾರಲ್ಲ, ಅಂದರೆ ಸೊಸೈಟಿ ಒಳಗೆ ಅಕ್ಕಿ ಕೊಡ್ತಾರಲ್ರಿ, ಅವನೇ ಅಕ್ಕಿನ ಒಂದು 5 ರಿಂದ 6 ಸಲ ಸ್ವಚ್ಛಗೆ ತೊಳಿಬೇಕು ರೀ. ಭಾಳ ಡಸ್ಟ್ ಇರ್ತಾವೆ. ಹಂಗೆ ಬೀಸ್ಕೊಂಡು ಬಂದುಬಿಟ್ರೆ ಅದು ಹಿಟ್ಟಿನಿತ್ತಲ್ಲ ಒಂಥರ ಸ್ಮೆಲ್ ಬರುತ್ತೆ. ಯಾವಾಗಲೂ ನಾವು ಅಕ್ಕಿ ಹಿಟ್ಟು ಮಾಡಿಸ್ಕೊಂಬರ್ಬೇಕಂದ್ರೆ ಫಸ್ಟಿಗೆ ತೊಳೆದ್ಬಿಟ್ಟು ಒಂದು 2 ದಿವಸ 3 ದಿವಸ ಒಣಗಿಸ್ಬೇಕು ರೀ. ಅಂದರೆ ನೆಲ್ಲಾಗನ ಒಣಗಿಸ್ಬೇಕು. 1 ದಿವಸ ಒಣಗಿಸಿದ್ಮೇಲೆ ಸ್ವಲ್ಪ ಆದರೆ ಬುಟ್ಟಿಗೆ ಹಾಕಿಬಿಟ್ಟು ಬಿಸಿಲಾಗಿ ಇಡ್ಬೋದು. ಅಂದರೆ ಇಡೀ ದಿವಸ ಇಡಾಕೆ ಹೋಗಬಾರ್ದು, 1 ತಾಸು 2 ತಾಸು ಅಷ್ಟು ಇಟ್ಟರೆ ನಡೆಯುತ್ತೆ. ಹಂಗಾಗಿ ಸ್ವಚ್ಛಗೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾಕಾಕಂತೀನಿ ನೋಡ್ರಿ. ಅಂದರೆ ಒಣಗಾಕೆ ಹಾಕಾಕಂತೀನಿ. ಒಂದು ಬಟ್ಟೆ ಮೇಲೆ ಈ ರೀತಿ ಹಾಕಿಬಿಟ್ರೆ ಆಯಿತು. 1 ದಿವ್ಸನಾಗ ಎಲ್ಲ ಚಲೋತ್ನಾಗ ಒಣಗಿ ಬಿಡ್ತಾವ್ರಿ. ಅಂದರೆ ಬಿಸಿಲಿದ್ರೆ ಜಲ್ದಿ ಒಣಗ್ತಾವೆ. ಅಂದ್ರೆ ಅದು ಏನಂತಾರು, ಮಳೆ ಮತ್ತು ಥಂಡಿ ಇದ್ಬಿಟ್ರೆ ಜಲ್ದಿ ಒಣಗಂಗಿಲ್ಲ ರೀ. ಹವಾ ತಂಪಿರುತ್ತಲ್ಲ, ಹಾಗಾಗಿ ಹೊರಗಡೆ ಬಿಸಿಲಿತ್ತ ಅದನ್ನೊಂದು ಕೆಲಸ ಮಾಡಿ ಮುಗಿಸ್ಬಿಟ್ರೆ ಆಯ್ತಂತ ಅವನು ತೊಳೆದು ಹಾರಾಕಕ್ಕೆ ಹಾಕಿಬಿಟ್ಟು ಅರ್ಬಿ ತೊಳೆಯೋದೊಂದು ಕೆಲಸ ಐತ್ರಿ. ಅದಷ್ಟು ಮುಗಿಸೇ ಬಿಟ್ರೆ ಆಯ್ತಂತ ಅರ್ಬಿನೂ ಎಲ್ಲ ತೊಳೆದು ಹಾಕಿಬಿಟ್ಟು ಸುಮ್ಮನೆ ಕುಂತಿದ್ದೆ ರೀ. ಏನು ಮಾಡೋಕೆ ಮನ್ಸಿದ್ದಿದ್ದಿಲ್ಲ. ಮತ್ತು ಇವತ್ತು ಚಹಾ ಕುಡಿಯೋಕ್ಕೂ ಮನ್ಸಿದ್ದಿದ್ದಿಲ್ಲ, ಏನು ತಿನ್ನೋಕ್ಕೂ ಮನ್ಸಿದ್ದಿದ್ದಿಲ್ಲ ರೀ. ಉಪವಾಸ ಇತ್ತಲ್ಲ, ಬೆಳಗ್ಗೆಯಿಂದ ಹಂಗೆ ಕೂತಿದ್ದು. 3 ಗಂಟೆಗೆ ಚಹಾ ಕುಡಿದು ಮತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಅಂದ್ರೆ ಕಸ ಗುಡಿಸೋದು, ಸ್ವಲ್ಪ ಬಾಂಡೆ ತೊಳೆಯೋದು, ದೇವ್ರ ಮುಂದೆ ದೀಪ ಹಚ್ಚೋದು ಎಲ್ಲ ಮಾಡಿಬಿಟ್ಟು 7:15ಗೆ ಮಾರ್ಕೆಟ್ಗೆ ಹೋಗಿದ್ದೆ ರೀ. ಸ್ವಲ್ಪ ಕಿರಾಣಿ ಸಾಮಾನು ಬೇಕಾಗಿತ್ತು, ಇನ್ನೂ ತರಬೇಕಿತ್ತು ರೀ. ಆದರೆ ಇವನೇ ವಜ್ಜೆ ಆಗ್ಬಿಟ್ಟು ಮತ್ತು ನೆಕ್ಸ್ಟ್ ಟೈಮ್ ಹೋದ್ರೈತಂತ ಸ್ವಲ್ಪ ತೊಗೊಂಡು ಬಂದು ನೋಡ್ರಿ. ಇನ್ನು ಎಣ್ಣೆ, ಶೇಂಗಾ ಏನೇನೋ ಬೇಕಾಗ್ತಾವಲ್ರಿ. ಮನೆ ಅಂದಮೇಲೆ 1 ಹತ್ತುತ್ತ 2 ಹತ್ತುತ್ತ ಜಾಸ್ತಿನೇ ಹತ್ತೈತಿ. ಒಂದೊಂದು ನೆನಪಾಗೋದೇ ಇಲ್ಲ. ಹಾಗಾಗಿ ಇವಾಗ ಎಷ್ಟು ನೆನಪಾಗುತ್ತೋ ಅಷ್ಟು ತಂದಿದ್ವಿ. ಅಂದರೆ ಬರ್ಬಿಟ್ಟು ತೊಗೊಂಡು ಹೋಗಿದ್ದೀರಿ. ಅಂದರೆ ಬೇರೆ ಅಂಗಡಿಗೆ ಹೋಗಬೇಕಾಗಿತ್ತು. ಅಂದರೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಬೇಕಾಗಿತ್ತು, ಶೇಂಗಾದ ಎಣ್ಣೆ ಇದು ತರಬೇಕಂತೇಳಿ. ಆದರೆ ಇದನ್ನೇ ವಜ್ಜೆ ಆಯ್ತಾ, ಮತ್ತು ಇದನ್ನೆಲ್ಲ ತೊಗೊಂಡ್ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗೋದಂತ ಇಷ್ಟ ತೊಗೊಂಡ್ಬಿಟ್ಟು ಬಂದೀವಿ ನೋಡ್ರಿ. ಮತ್ತು ನೆಕ್ಸ್ಟ್ ಟೈಮ್ ಹೋದ್ರಾಯ್ತಂತ ನಮ್ಮ ಮನೆಯವರು ಬಂದ ಕೂಡಲೇ ಅದಕ್ಕೆ ನಾಯಿಗೆ ಏನಾರ ಹಾಕಂತೇಳಿ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಹೋಗಮ್ದಾಗ ಹಾಕಿ ಹೋಗಿರ್ತೀನಿ. ಆದರೆ ಬಂದ ಕೂಡಲೇ ಬ್ರೆಡ್ ತಂದಿದ್ರು, ಅದನ್ನ ಹಾಕಿಬಿಡು, ಚಪಾತಿ ಹಾಕಿಬಿಡು, ಇಲ್ಲಾಂದ್ರೆ ಹಾಲು ಬಿಸ್ಕೆಟ್ ಹಾಕಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದ್ಸಲ ಸಿಟ್ಟು ಬರೋದ್ರಿ. ಅದಕ್ಕಿದ್ರೆ ಒಳಗೆ ಕರೆಯಾಕತ್ತಿದ್ರು, ನಾನೆಲ್ಲ ಹಾಕಿದ್ದೀನಿ, ನೀವು ಸುಮ್ಮನೆ ಕೂಡ್ರಿ ಅಂತ ಅಂದ ಕೂಡಲೇ ಇಲ್ಲ ಬ್ರೆಡ್ಡರ ಒಯ್ದು ಹಾಕಿ ಬರ್ತೀನಂತ ಬ್ರೆಡ್ ಹಾಕಿ ಬಂದುಬಿಟ್ಟು ಅವರು ಬ್ರೆಡ್ ತಿನ್ನಾಕಂತಾರೆ ನೋಡ್ರಿ. ಅಂದರೆ ಕಡ್ಲಿಕಾಳು ಗ್ರೇವಿ ಸಂಗಟ. ಅಂದರೆ ಟೈಮ್ ಆಗಿತ್ತು, 9 ಗಂಟೆ ಆಗಿತ್ತಲ್ಲ. ಏನಾದರೂ ಹೊರಗಡೆ ತಿಂದು ಬರೋಣ ಅಂತಂದ್ರು. ನಾನಿದ್ರೆ ಬೇಡ ರೀ, ಸುಮ್ಮನೆ ಮನೆಗೆ ಹೋಗಿ ಅಡುಗೆನೇ ಮಾಡೋಣಂತ ನಾನು ಕರ್ಕೊಂಡು ಬಂದಿದ್ದೆ. ಹಾಗಾಗಿ ಇಲ್ಲಿ ಬಂದ ಕೂಡಲೇ ತನು ಇದ್ರೆ ಕಡ್ಲಿಕಾಳು ಗ್ರೇವಿ ಮಾಡಿಟ್ಟಿದ್ಲು. ಅಂದರೆ ಮನೋ ಚಾಟ್ಸ್ ಮಾಡ್ತೀನಿ ಬಮ್ಮಿ, ಕಡ್ಲಿಕಾಳು ಸ್ವಲ್ಪ ಜಾಸ್ತಿನೇ ಕುದಿಸಿಡ್ರಿ ಅಂತಂದಿದ್ದ. ನಾನಿದ್ರೆ ಕುದಿಸಿಟ್ಟಿದ್ದೆ, ಅಷ್ಟು ಪಲ್ಯ ಮಾಡಿಬಿಟ್ಟಿದ್ಲ. ಮತ್ತು ಏನು ಅನ್ನೋದಿನ್ನ ಅಂತ ನಾಳೆ ಬರುತ್ತೆ ಅಂತ ಇನ್ನು ಚಪಾತಿ ಮತ್ತು ಸ್ವಲ್ಪ ಜಾಮೂನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಅಂದ್ರೆ ನಿನ್ನೆ ಕೇಳಾಕತ್ತಿದ್ರು ಮಕ್ಕಳು, ಏನಾದರೂ ಸ್ವೀಟ್ ಮಾಡಿಕೊಡ್ರಿ ಮಮ್ಮಿ ಅಂತೇಳಿ. ಆಯ್ತೇಳಿ ಇವತ್ತು ಜಾಮೂನ್ ಮಾಡ್ಬೇಕಂತ ರೆಡಿ ಮಾಡ್ಕೋಬೇಕ್ರಿ. ಇನ್ನು ಹೊರಗಡೆ ಬಂದ ತಕ್ಷಣ ಬ್ಯಾಸರು ಬರುತ್ತೆ. ನಮ್ಮ ಮನೆಯವರಿದ್ರೆ ನೋಡಿ ಟೇಸ್ಟ್ ಹೆಂಗೈತಿ ಕಡ್ಲಿಕಾಳು ಮತ್ತು ಬ್ರೆಡ್ ಹೆಂಗೆ ಹತ್ತುತ್ತೆ ಅಂತೇಳಿ ತಿನ್ಸಿದ್ರು. ತಿಂದ್ಬಿಟ್ಟು ಸ್ವಲ್ಪ ಇನ್ನಿದ್ರೆ ಜಾಮೂನ ರೆಡಿ ಮಾಡ್ಕೋಬೇಕು ನೋಡ್ರಿ. ಹೊರಗಡೆಯಿಂದ ಬಂದ ತಕ್ಷಣ ಸುಮ್ಮನೆ ರಿಲ್ಯಾಕ್ಸೇ ಕುಂದ್ರಬೇಕನ್ಸುತ್ತೆ. ಆದರೆ ಅಡುಗೆ ಕೆಲಸ ಇತ್ತಲ್ಲ, ಇನ್ನು ಚಪಾತಿ ಮಾಡಬೇಕು. ತನೂ ಪಲ್ಯ ರೆಡಿ ಮಾಡಿ ಇಟ್ಟಿದ್ಲು, ಚಪಾತಿ ಮಾಡಬೇಕು ಮತ್ತು ಜಾಮೂನ್ ಅಷ್ಟು ಮಾಡ್ಬೇಕಂತ ಹೇಳಿ. ನಾಳೆ ಮಾಡಬೇಕಂದ್ರೆ ನಾಳೆ ವಾರ ಐತಿ, ಮತ್ತು ಅದನ್ನೆಲ್ಲ ಡೀಪ್ ಫ್ರೈ ಮಾಡಬಾರ್ದು. ಮತ್ತು ಕವಾ ತಂದುಬಿಟ್ಟು ಭಾಳ ದಿವಸ ಇಡಾಕೆ ಹೋಗಬಾರ್ದು. ಅದಕ್ಕಾಗಿ ಈಗ ಮಾಡಿ ಬಿಟ್ರೆ ಆಯಿತು. ಮತ್ತು ಇವತ್ತು ಗುರುವಾರನೂ ಐತೆ, ಸ್ವಲ್ಪ ನೈವೇದ್ಯಕ್ಕೂ ಆಗುತ್ತಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಕವಾ ಅಂತೀವಿ ನಾವು, ಒಬ್ಬೊಬ್ಬರು ಕೋಯ ಅಂತಾರು ಮತ್ತು ಬೇರೆ ಬೇರೆ ರೀತಿಯಿಂದ ಕರೀತಾರೆ. ನಮ್ಮ ಕಡೆ ಮಾತ್ರ ಇದಕ್ಕೆ ಕವಾ ಅಂತೀವಿ ನಾವು. ಅದಕ್ಕೂ ಕೆಲವೊಬ್ಬರು ಅಂತಾರೆ ಕವಾ ಅಲ್ರಿ ಅಕ್ಕ, ಅದು ಕೋಯ ಅಂತೀರಿ. ನಮ್ಮ ಕಡೆ ಮಾತ್ರ ಇದೇ ರೀತಿ ಅನ್ನೋದ್ರಿ, ಕವಾನೇ ಅಂತೀವಿ ನಾವು. ಈಗಿದ್ರೆ ಅದು ಕವಾ ಹಾಕಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಬೇಕ್ರಿ. ಅಂದರೆ ನಾವು ಹೊರಗಡೆಯಿಂದ ರೆಡಿಮೇಡ್ ಹಿಟ್ಟು ತಂದುಬಿಟ್ಟು ಜಾಮೂನ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಕವಾ ಹಾಕಿ ಮಾಡ್ತೀವಲ್ಲ, ಅದು ಜಾಸ್ತಿ ಟೇಸ್ಟ್ ಅನಿಸುತ್ತೆ.
ಈಗ 1/4 kg ಕವ ಅಷ್ಟೇ ತಂದಿದ್ರಿ ಅಂದರೆ ಅರ್ಧ kg ಅಂದರೆ ಜಾಸ್ತಿ ಆಗ್ತಾವೆ. 1/4 kg ಮಾಡಿಬಿಟ್ರೆ 2 ದಿವಸ ಆಗ್ತಾವೆ ಸಾಕು. ಮತ್ತು ಜಾಸ್ತಿ ಮಾಡಿಟ್ಟು ಕೂಡಲೇ ಸ್ವೀಟ್ ತಿನ್ನೋದಾಗ್ಬಿಡುತ್ತೆ ರೀ. ನಾನೇ ಜಾಸ್ತಿ ತಿಂತೀನಿ, ಹಾಗಾಗಿ ಸ್ವಲ್ಪ ಮಾಡಿಬಿಟ್ರೆ ಐತಂತೆ 1/4 kg ಅಷ್ಟೇ ತಂದಿದ್ದು. ಅದಕ್ಕೆ 1-2 ಚಮಚದಷ್ಟು ಮೈದಾ ಹಿಟ್ಟು ಹಾಕಿ ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಲೈಟಾಗಿ ನೀರನ್ನು ಚಿಮ್ಕಿಸ್ಬಿಟ್ಟು ಅಂದರೆ 1 ಅಥವಾ 2 ಚಮಚದಷ್ಟು ನಾಷ್ಟ ಮಾಡಿದ ಚಮಚದಷ್ಟು ನೀರು ಹಾಕಿಬಿಟ್ಟು ಈ ರೀತಿ ಕಲಿಸ್ಬೇಕ್ರಿ. ಕಲಿಸ್ಬಿಟ್ಟು ನೀಟಾಗಿ ಒಂದು 5ರಿಂದ 10 ನಿಮಿಷ ಮುಚ್ಚಿಡಬೇಕು. ಆಮೇಲೆ ಈ ಕಡೆ ನಾನು ಪಾಕ ಅದು ರೆಡಿ ಮಾಡ್ಕೊಳ್ಳೋ ತನಕ ಒಂದು 5-10 ನಿಮಿಷ ಆಗೇ ಬಿಡುತ್ತಂದರೆ ಈಗ ನಾನು ಅದು ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿಟ್ಟು ಈ ಕಡೆ ಪಾಕನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಪಾಕ ಸ್ವಲ್ಪ ಕಡಿಮೆನೇ ಆಯಿತು, ಯಾಕಂದರೆ 1 ಗ್ಲಾಸ್ ಸಕ್ಕರೆ ಮತ್ತು 1.5 ಗ್ಲಾಸಷ್ಟು ನೀರು ಹಾಕಿದ್ದೆ. ಆದರೆ ಕಮ್ಮಿನೇ ಆಯಿತು. 1.5 ಗ್ಲಾಸಷ್ಟು ಸಕ್ಕರೆ ಮತ್ತು 2.5 ಗ್ಲಾಸಷ್ಟು ನೀರು ಹಾಕಬೇಕಿತ್ತು. ಅವಾಗ ಅದು ಪಾಕ ಕರೆಕ್ಟಾಗಿ ಆಗ್ತಿತ್ತು. ನಾನಿದ್ರೆ ಪಾಕ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಗಡಿಬಡಿ ಒಳಗೆ ಹಿಂದಿಗಡೆ ಏನಂತಾರಲ್ಲ ಅದು ಸರಿಯಾಗಿ ಪಾಕ ಹೀರ್ಕೊಳ್ಳಿಕ್ಕಂದ್ರೆ ಜಾಮೂನು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ನಮ್ಮ ಮನೆಯೊಳಗೆ ಸ್ವಲ್ಪ ಪಾಕ ಜಾಸ್ತಿ ಇದ್ರೇ ಇಷ್ಟಪಡ್ತಾರೆ. ನಮ್ಮ ಮನೆಯವ್ರು ಇದ್ರೆ ಮೊದಲೇ ಹೇಳಿದರು ಸ್ವಲ್ಪ ಜಾಸ್ತಿ ಪಾಕ ಮಾಡಿ ನೋಡಿ ಗಟ್ಟಿ ಅಂದರೆ ಎಲ್ಲ ಪಾಕ ಖಾಲಿ ಆಗಂಗೆ ಮಾಡೋಕ್ಕೆ ಹೋಗಬೇಡ ಅಂತೇಳಿ. ಆದ್ರೂ ಅದು ಹಂಗೆ ಆಯ್ತು ನೋಡಿರಿ. ಈಗ ಪಾಕ ಮಾಡೋಕ್ಕೆ ಸಕ್ಕರೆ ಮತ್ತು ನೀರು ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿನ ಕುಟ್ಟಿ ಒಂದು 5 ಹಾಕಿಬಿಟ್ಟು ಒಂದು 5ರಿಂದ 6 ನಿಮಿಷ ಕುದಿಸ್ಕೋಬೇಕ್ರಿ. 5ರಿಂದ 6 ನಿಮಿಷ ಕುದಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಟು ಈ ಕಡೆ ಇನ್ನು ಜಾಮೂನನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ. ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಕಲಸಿಟ್ಟಿದ್ದ ಹಿಟ್ಟನ್ನು ಸ್ವಲ್ಪ ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಂಡೆ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು. ನಮ್ಗೆ ಉದ್ದು ಬೇಕಂದರೆ ಉದ್ದನೂ ರೆಡಿ ಮಾಡ್ಕೋಬೋದು, ಇಲ್ಲಾಂದರೆ ರೌಂಡ್ನೂ ರೆಡಿ ಮಾಡ್ಕೋಬೋದು ರೀ. ಆ್ಯಕ್ಚುಲಿ ಜಾಸ್ತಿ ದಪ್ಪ ಮಾಡೋಕ್ಕೆಲ್ಲ ಹೋಗಬಾರ್ದು. ಇಷ್ಟು ಮಾಡ್ಕೊಂಬಿಟ್ರೆ ಅದು ಫ್ರೈ ಮಾಡಿದ ತಕ್ಷಣ ಇನ್ನಷ್ಟು ದಪ್ಪ ಆಗುತ್ತೆ ರೀ. ಮತ್ತು ಪಾಕ ಒಳಗೆ ಹಾಕಿದ ತಕ್ಷಣ ಜಾಸ್ತಿ ದಪ್ಪ ಆಗ್ತಾವೆ. ನಾವು ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಂಬಿಟ್ಟಿವಿ ಅಂದರೆ ಒಂದೊಂದು ಏನು ಬುಂದೆ ಉಂಡೆ ತಿಂದಂಗೆ ಆಗ್ತಾವೆ, ಅಷ್ಟು ದಪ್ಪ ಆಗ್ತಾವೆ ರೀ. ಆದಷ್ಟು ಸ್ವಲ್ಪ ಸಣ್ಣ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಲ್ರಿ. ಈಗ ಇಷ್ಟಿಷ್ಟ ರೌಂಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉದ್ದದನ್ನು ಈ ರೀತಿ ಮಾಡಿಬಿಟ್ಟಾದ್ರೂ ನೀವು ಫ್ರೈ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಸೇಪ್ ಬೇಕಲ್ಲ ಆ ರೀತಿ ಸೇಪನ್ನು ರೆಡಿ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೋಬೋದು. ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೆ ಅಂದರೆ ಎಣ್ಣೆನೂ ಬಿಸಿ ಆಗಿತ್ತು. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಜಾಮೂನನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗಿ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ. ಈ ಕಡೆ ಫಸ್ಟಿಗೆ ಮಾಡಿಟ್ಟಿದ್ದನ್ನು ಕಡಾಯಿ ಒಳಗೆ ಫ್ರೈ ಮಾಡೋಕೆ ಹಾಕಿಬಿಟ್ಟು ಹಂಗೆ ಈ ಕಡೆ ಇನ್ನಷ್ಟು ಹಿಟ್ಟಿತ್ತಲ್ರಿ ಅವನು ರೆಡಿ ಮಾಡಿ ಎತ್ತಿಟ್ಕೊಳಕ್ಕಂತೀನಿ ನೋಡಿರಿ. ಅಂದರೆ ಉದ್ದುದ್ದು ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀಟಾಗಿ ರೌಂಡ್ ಮಾಡ್ಕೊಂಡ್ರೆ ಜಲ್ದಿ ಆಗಿಬಿಡುತ್ತೆ ರೀ. ಆಲ್ರೆಡಿ ಟೈಮ್ 9:30 ಯಾಕೆ ಬಂದಿತ್ತು ನೋಡಿರಿ. ಇನ್ನು ಜಾಮೂನೆಲ್ಲ ರೆಡಿ ಮಾಡಿಬಿಟ್ಟು ಚಪಾತಿ ಮಾಡಬೇಕಿತ್ತು. ನನಗಂತೂ ಏನೋ ಅಂತಾರಲ್ಲ ಫುಲ್ ತಲೆ ಬಿಸಿ ಅನ್ಸಾಕತ್ತಿತ್ತು. ಲೇಟ್ನೂ ಆಗಿತ್ತು ಮತ್ತು ಬೆಳಗ್ಗೆಯಿಂದ ಉಪವಾಸ ಇತ್ತಲ್ರಿ. ಹಾಗಾಗಿ ಆ್ಯಕ್ಚುಲಿ ಸ್ವಲ್ಪ ಜಾಮೂನು ಫ್ರೈ ಮಾಡಿ ಒಂದು 5 ನಿಮಿಷ ಹೊರಗಡೆ ಇಟ್ಬಿಟ್ಟು ಆಮೇಲೆ ಪಾಕಕ್ಕೆ ಹಾಕಬೇಕ್ರಿ. ಆದರೆ ಲೇಟ್ ಆಗಿತ್ತು ಮತ್ತು ತಣ್ಣಗಾದ್ಮೇಲೆ ಪಾಕ ಹೇರ್ಕೊಳಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕಾಗಿ ನಾನು ಬಿಸಿ ಇದ್ದಾಗನ ಹಾಕಿದ್ದು. ಆ್ಯಕ್ಚುಲಿ ಬಿಸಿ ಇದ್ದಾಗ ಡೈರೆಕ್ಟಾಗಿ ಕಡಾಯಿಂದ ತೆಗೆದ ತಕ್ಷಣ ಪಾಕ ಒಳಗೆ ಹಾಕಕ್ಕೆ ಹೋಗಬಾರ್ದು. ಅಂದರೆ ಒಂದು 5-10 ನಿಮಿಷ ಹೊರಗಡೆ ಇಟ್ಬಿಟ್ಟು ಆಮೇಲೆ ಪಾಕ ಒಳಗೆ ಹಾಕಬೇಕ್ರಿ. ನಾನು ಇವತ್ತು ಲೇಟ್ ಆಗೈತೆ ಅಂತ ಈ ರೀತಿ ಮಾಡಿದ್ದು. ಹಾಗಾರಿ ಪಾಕ ಎಷ್ಟೊಕ್ಕನೆ ಕಮ್ಮಿನೇ ಬಿತ್ತು. ಅಂದರೆ ನಾನು ಯಾವಾಗಲೂ ಜಾಮೂನ ಪಾಕ ಒಳಗೆ ಹಾಕಿದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಆದ್ರೂ ಪಾಕನ ನಿಂದಿರ್ಬೇಕ್ರಿ. ಅವಾಗದು ಚಲೋದ್ನಾಗೆ ಎಲ್ಲ ಪಾಕನ ಹೀರ್ಕೊಂತಾವು. ಈಗಿದ್ರೆ ಎಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಚಲೋತ್ನಾಗೆ ಎಲ್ಲ ಏನಂತಾರೆ ಕೆಳಗಡೆಯಿಂದ ಮೇಲೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ರೀ. ಹೆಂಗೆ ಆಗುತ್ತಾ ಆಗ್ತಾವೆ. ಮತ್ತು ಬೇಕಂದ್ರೆ ಪಾಕ ಮಾಡಿ ಹಾಕಕ್ಕೆ ಬರುತ್ತೆ. ಇವಾಗಂತೂ ಟೈಮ್ನೂ ಇದ್ದಿದ್ದಿಲ್ಲ. ನಮ್ಮ ಮನೆಯವರಂತೂ ಎಷ್ಟೋ ಟೈಮ್ ಎಷ್ಟಾಗೈತಿ ಇನ್ನು ಯಾವಾಗ ಮಾಡೋಕ್ಕೆ ನಿನ್ನ ಚಪಾತಿ ಅಂತ ಅನ್ನಕತ್ತಿದ್ರು. ಚಪಾತಿ ಬದಲಿ ಈ ರೀತಿ ಪರಾಠ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ಲೇಟ್ ಆಗೈತಿ ಮತ್ತು ಇದನ್ನೆಲ್ಲಿ ಮಾಡ್ಕೊಂತ ಕೂಡ್ತಿ ಸುಮ್ಮನೆ ಚಪಾತಿ ಮಾಡಿಬಿಡು ಅಂತ ಅನ್ನಕತ್ತಿದ್ರು. ಆದರೆ ಮಾಡ್ಬೇಕಂತ ಮನಸ್ಸು ಬಂದಿತ್ತು. ಹಾಗಾಗಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಅಂದ್ರೆ ಪರಾಠ ಮಾಡಾಕತ್ತಿದ್ದು. ನಾವು ಚಪಾತಿ ಹಿಟ್ಟಿಲ್ಲೂ ಈ ರೀತಿ ಪರಾಠ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ಇದ್ರ ಸಂಗಟ ಪನ್ನೀರ್ ಮಸಾಲ ಇರ್ಬೇಕು, ಇನ್ನೂ ಮಸ್ತ್ ಆಗ್ತೈತಿ ಟೇಸ್ಟ್ ರೀ. ನಾವು ಚಪಾತಿ ತೆಳ್ಳಗಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಚಲೋತ್ನಾಗೆ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಮ್ಯಾಲೆ ಹಾಕಿಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ರೌಂಡಾಗಿ ಮಾಡಿ ಲಟ್ಟಿಸಿ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರುವ ಪದ್ರವಾಗಿರುವ ಪರಾಠ ರೆಡಿ ಆಗ್ತಾವೆ ನೋಡಿರಿ. ಮೈದಾ ಹಿಟ್ಟಿನ ಮಾಡಿದ್ರೆ ಸಾಫ್ಟಾಗಿ ಬರ್ತಾವೆ. ಆದರೆ ಗೋಧಿ ಹಿಟ್ಟಿನ ಅಷ್ಟೊಂದು ಸಾಫ್ಟ್ ಬರಲ್ಲ ಖರೆ. ಆದರೆ ಟೇಸ್ಟ್ ಮಾತ್ರ ಚಲೋ ಇರ್ತಾವೆ ನೋಡಿರಿ. ಯಾವುದಾದ್ರೂ ಒಂದು ತಿನ್ನೋದಾದರೆ ಸ್ವಲ್ಪ ಡಿಫ್ರೆಂಟಾಗಿದ್ದಾಗ ಟೇಸ್ಟ್ ಆಗುತ್ತಲ್ರಿ.
ಈಗಿದ್ರೆ ಈ ರೀತಿ ಎಲ್ಲ ಗೋಧಿ ಹಿಟ್ಟು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಂದರೆ ಎಲ್ಲ ರೌಂಡ್ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಲಟ್ಟಿಸ್ಕೋಬೇಕ್ರಿ. ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಭಾಳ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ರೆ ಪತ್ರವಾಗಿ ಬರೋಂಗಿಲ್ಲ ರೀ, ಅಂದರೆ ಎಳಿ ಉಚ್ಚಂಗಿಲ್ಲ ಅದು. ಅದಕ್ಕಾಗಿ ಈ ರೀತಿ ಸ್ವಲ್ಪ ದಿಪ್ಪಾಗಿನೇ ಲಟ್ಟಿಸ್ಕೊಂಡ್ಬಿಟ್ಟು ಎರಡು ಸೈಡ ಬೆನ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸಲ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಅದು ಪದ್ರವಾಗಿರೋ ಪರಾಠ ರೆಡಿ ಆಗ್ತಾವೆ ನೋಡಿರಿ. ಲಚ್ಚಾ ಪರಾಟನೂ ಅಂತ ನಮ್ಮನು ಈ ರೀತಿ ಮಾಡಿಕೊಟ್ಟಾಗ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಯಾವುದಾದ್ರೂ ಗ್ರೇವಿ ಸಂಗಟ ಈ ರೀತಿ ಮಾಡಿಕೊಟ್ಟಾಗ ಹೊರಗಡೆ ಹೋಟೆಲ್ಗೆ ಹೋಗ್ಬೇಕಂತ ಅನ್ಸಂಗಿಲ್ಲ ರೀ. ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಬೋದು. ಅಂದರೆ ನೀವು ಮೈದಾ ಹಿಟ್ಟು ಯೂಸ್ ಮಾಡ್ತಿದ್ರೆ ಅಂದರೆ ಮೈದಾ ಹಿಟ್ಟಿಲೇನೂ ಮಾಡ್ಬೋದು, ಇನ್ನೂ ಬೆಸ್ಟ್ ಆಗ್ತಾವ್ರಿ. ಆದರೆ ಮೈದಾ ಹಿಟ್ಟು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಈ ರೀತಿ ಆದ್ರೂ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡ್ಬೋದು. ಸಖತ್ತಾಗಿರ್ತಾವೆ ನೋಡಿರಿ. ಪದ್ರವಾಗಿ ಅಂದರೆ ಎಳೆಯಾಗಿ ಬರ್ತಾವೆ. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀವಲ್ರಿ ಅಷ್ಟು ಪದ್ರ ಬೀಳ್ತಾವೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಚಲೋತ್ನಾಗೆ ಬೆನ್ಸ್ಕೋಬೇಕು. ಸ್ವಲ್ಪ ಸಣ್ಣ ಉರಿ ಒಳಗನೆ ಬೆನ್ಸ್ಕೋಬೇಕ್ರಿ, ಜಾಸ್ತಿ ದೊಡ್ಡ ಉರಿ ಇಟ್ಟು ಬೆನ್ಸ್ಕೊಳಕ್ಕೆ ಹೋಗಬಾರ್ದು. ಈಗಿದ್ರೆ ಎಷ್ಟು ಬೇಕಲ್ಲ ಅಷ್ಟು ಈ ರೀತಿ ಲಚ್ಚಾ ಪರಾಟ ರೆಡಿ ಮಾಡ್ಕೊಂಡ್ಬಿಟ್ಟು ನಾ ಈಗ ಒಂದೆರಡು ಚಪಾತಿ ಮಾಡಿದೆ ರೀ. ಲಾಸ್ಟಿಗೆಲ್ಲ ಆದಮೇಲೆ ಈ ರೀತಿ ಅದನ್ನ ಟ್ಯಾಪ್ ಮಾಡ್ಕೋಬೇಕ್ರಿ, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಇನ್ನಷ್ಟು ಪದ್ರವಾಗಿ ಎಲ್ಲ ಬಿಡ್ತಾವೆ ನೋಡಿರಿ. ಎಷ್ಟು ಮಸ್ತಾಗಿ ಬಂದವು. ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ಈ ರೀತಿ ಮಾಡ್ಕೊಂಡು ತಿಂದಾಗ್ರಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಾವೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸಿದ್ದು. ಈಗಿದ್ರೆ ಫೈನಲಿ ಅವನು ರೆಡಿ ಮಾಡಿಟ್ಬಿಟ್ಟು ಜಾಮೂನ ಟೇಸ್ಟ್ ಮಾಡೋದಂತ ತೊಗೊಳಕ್ಕಂತೀನಿ ನೋಡಿರಿ. ಅಂದ್ರೆ ಫಸ್ಟಿಗೆ ಸ್ವೀಟ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡೋಣಂತೇಳಿ ಎಷ್ಟು ಮಸ್ತಾಗಿ ಬಂದವು. ಪಾಕ ಇನ್ನಷ್ಟು ಆಗಿಬಿಟ್ರೆ ಇನ್ನು ಎಲ್ಲ ಏನಂತಾರು ಮಸ್ತ್ ಆಗ್ತಿದ್ದು. ಆದರೆ ಈಗ ಪಾಕ ಮಾಡಿ ಹಾಕೋಕ್ಕೆ ಟೈಮ್ ಇದ್ದಿದ್ದಿಲ್ಲ, ಹಾಗಾಗಿ ಈಗ ತಿಂದ್ಬಿಟ್ಟು ಇನ್ನಷ್ಟು ಉಂಡ್ಬಿಟ್ರೆ ನೆಕ್ಸ್ಟ್ ಪಾಕ ಮಾಡಿ ಹಾಕಿದ್ರೆ ಆಯಿತು ಮನ್ಕೊಳ್ಳೋ ಮುಂದಾಗ ಅಥವಾ ಬೆಳಗ್ಗೆ ಅಂತ. ಈಗಿದ್ರೆ ಊಟ ಮಾಡೋಣಂತ ಪ್ಲೇಟ್ ಹಚ್ಕೊಳಕ್ಕಂತೀವಿ ನೋಡಿರಿ. ಎಲ್ಲರೂ ಊಟ ಎಲ್ಲ ಮುಗಿಸ್ತೀವಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.